ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟ್. ಹೇಗಿದ್ದೀನಿ ಅಂತ ನೀವು ನಾನು ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಏನು ತೊಗೊಂಡು ಬಂದಿದ್ದೀನಿ ಅಂತಂದರೆ, ಕೆಲವೊಂದು ಪ್ರಾಡಕ್ಟ್ಸ್ನ ನಾನು 1 ಮಂತ್ ಆಯ್ತು ಅನ್ಸುತ್ತೆ ಹತ್ರ ತೊಗೊಂಡು ವಿಡಿಯೋ ಮಾಡಿಟ್ಟಿದ್ದೀನಿ. ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಆ್ಯಕ್ಚುಲಿ ತೋರಿಸ್ತೀನಿ ಬನ್ನಿ ಏನೇನು ತೊಗೊಂಡಿದ್ದೀನಿ, ಯಾವ ಪ್ರಾಡಕ್ಟ್ ಎಲ್ಲಿ ತೊಗೊಂಡಿದ್ದೀನಿ, ಹೇಗಿದೆ ಅಂತ. ನಾನು ಸೂಪರಾಗಿರೋದ್ರಿಂದ ಪ್ರಾಡಕ್ಟ್ಸು ಸೂಪರಾಗಿರುತ್ತೆ ಅಂತ ಅನ್ಕೊತಾ ಇದ್ದೀರಾ? ಇಲ್ಲ, ಕೆಲವೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಎಲ್ಲರಿಗೂ. ಬನ್ನಿ ಬಿಚ್ಚೋಣ, ಕಷ್ಟಪಟ್ಟು ಬಿಚ್ಚೋಣ. ಬನ್ನಿ ನೋಡಿ ಎಷ್ಟು ಕಷ್ಟಪಟ್ಟು ಬಿಚ್ತಾ ಇದ್ದೀನಿ ಅಂತ. ಇವಾಗ ಫಸ್ಟ್ ತೋರಿಸ್ತಾ ಇರೋ ಪ್ರಾಡಕ್ಟ್ಸು ಹೆಣ್ಮಕ್ಳಿಗೆಲ್ಲ ತುಂಬ ಮುಖ್ಯವಾಗಿರೋದು. ಏನಂತೀರಾ? ರಾಖಿ ರೀ, ರಾಖಿ ಹೇಗಿದೆ ಅಂತ ಹೇಳಿ. ಈ ರಾಖಿ ಕಾಂಬೋದಲ್ಲಿ ಇಬ್ಬರು ಅಕ್ಕ ತಂಗಿಯರು ಸೇರಿಕೊಂಡು ಮೀಶೋದಲ್ಲಿ ಆರ್ಡರ್ ಮಾಡಿದ್ದಾರೆ ಮಕ್ಕಳು. ಈ ರಾಖಿನ ಅವ್ರು ಆರ್ಡರ್ ಮಾಡಿದ್ದಾರೆ. ನನ್ನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಆರ್ಡರ್ ಮಾಡಿದ್ದಾರೆ, ಅವ್ರ ಅಣ್ಣನಿಗೋಸ್ಕರ ಮತ್ತು ತಮ್ಮನಿಗೋಸ್ಕರ. ನೋಡಿ, ಇವೆಲ್ಲ ಚೆನ್ನಾಗಿದೆ ಪ್ರಾಡಕ್ಟ್ಸು. ಕೆಲವೊಂದು ಪ್ರಾಡಕ್ಟ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇದೇ ರಾಖಿನ ನಾನು ಆಚೆಗಡೆ ಅಂಗಡಿಯಲ್ಲಿ ಕೇಳಿದ್ದೀನಿ. ಒಂದೊಂದು ರಾಖಿ 80 ಆ್ಯಂಡ್ 100 ಇಲ್ಲಿ. ಅದೇ ಇದು ಮೀಶೋದಲ್ಲಿ ತೊಗೊಂಡ್ರೆ 120 ರುಪೀಸ್. ತುಂಬ ಚೆನ್ನಾಗಿದೆ. ಇಷ್ಟು ಬಂದಿದ್ದಾವೆ, 11 ಪೀಸಸ್ ಬಂದಿದ್ದಾವೆ 120 ರುಪೀಸ್ಗೆ. ಒಂದೊಂದು ರಾಖಿ ಮಾತ್ರ 80 ರುಪೀಸ್ 100 ರುಪೀಸು ಅಂಗಡಿಯಲ್ಲಿ ತೊಗೊಂಡ್ರೆ. ಸರಿ ನೋಡೋಣ ಅಂತ ಒಂದು ಸರ್ತಿ ಬುಕ್ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್ಸು. ನೋಡಿ, ಸೂಪರ್ ಅನ್ನಿಸ್ತಾ ಇದೆ, ವರ್ತ್ ಅನ್ನಿಸ್ತಾ ಇದೆ. ಯಾಕೆಂದರೆ ಕೊಟ್ಟಿರೋ ದುಡ್ಡಿಗೆ ಪ್ರಕಾರ ಚೆನ್ನಾಗಿ ಬಂದಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಬನ್ನಿ ಇನ್ನೊಂದು ಪ್ರಾಡಕ್ಟ್ ಏನು ಅಂತ ತೋರಿಸ್ತೀನಿ. ರಾಖಿಗಳಂದರೆ ಹೆಣ್ಮಕ್ಳಿಗೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ನನಗೂ ತುಂಬ ಇಷ್ಟ. ಆ್ಯಕ್ಚುಲಿ ನಮ್ಮ ಮನೇಲಿ ನಮ್ಮ ಚಿಕ್ಕಪ್ಪ ತೀರೋಗಿದ್ದೋರ್ಲಿಂದ ರಾಖಿ ಹಬ್ಬದಲ್ಲಿ ನಮ್ಮ ಚಿಕ್ಕಪ್ಪ ತೀರೋಗಿದ್ದಾರೆ. ಆವಾಗಲಿಂದ ನಾವು ರಾಖಿ ಹಬ್ಬ ಮಾಡ್ಕೊತಾ ಇಲ್ಲ. ಬನ್ನಿ ಇವತ್ತಿನ ಪ್ರಾಡಕ್ಟ್ಸ್ ಏನಂದರೆ, ಇನ್ನೊಂದು ಪ್ರಾಡಕ್ಟ್ ಏನು ಅಂದರೆ ಗಿಡಗಳು ಹಚ್ಚೋ ಬ್ಯಾಗು. ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆಯಾ ಬ್ಯಾಗು? ಇವು ಗಿಡಗಳು ಹಚ್ಚೋದು. ನಮ್ಮ ಮಗ ಪಾಟಲ್ಲಿ ಹಚ್ತಾ ಇದ್ದಾನೆ. ಅದಕ್ಕೆ ಗ್ರೋ ಬ್ಯಾಗ್ ತೊಗೊತೀನಿ ಅಂತ ಹಠ ಮಾಡಿದ್ದಾನೆ. ಸರಿ ಆಯ್ತು ಬಿಡು, ನೀನು ಇಷ್ಟ ಅಂತ ಒಂದು 10ನ ಬುಕ್ ಮಾಡಿದ್ದೆ. ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ನೋಡಿ 10 ಬ್ಯಾಗ್ ಬಂದಿದೆ. ಈ ಸೈಜಲ್ಲಿ ಬಂದಿದೆ ನೋಡಿ. ಮೀಶೋದಲ್ಲಿ ತೊಗೊಂಡಿದ್ದೀನಿ, ಈ ಸೈಜಲ್ಲಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಸೇಮ್ ಸೈಜೆಲ್ಲ 10 ಬ್ಯಾಗು. ತುಂಬ ಕಮ್ಮಿ ರೇಟಲ್ಲಿ ಬಂದಿದೆ. ಓನ್ಲಿ 299ಗೆ 10 ಬ್ಯಾಗ್ ಬಂದಿದೆ. ನನಗಂತೂ ತುಂಬ ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ. ಫ್ರೀ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ, ಫ್ರೀ ಡೆಲಿವರಿ ಚಾರ್ಜ್ ಏನು ಹಾಕಲಿಲ್ಲ. 10 ಬ್ಯಾಗ್ಸ್ ಬಂದಿದ್ದಾವೆ. ತುಂಬ ಸೂಪರ್ ಆಗಿದ್ದಾವೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನಿಸಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರಾದರೂ ಗ್ರೋ ಬ್ಯಾಗ್ಸ್ ತೊಗೊಬೇಕು ಅಂದರೆ ಮೀಶೋದಲ್ಲಿ ನೋಡಿ, ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಮೀಶೋದಲ್ಲಿ ಆರ್ಡರ್ ಮಾಡುವಾಗ ರೇಟಿಂಗ್ಸ್ ಚೆಕ್ ಮಾಡ್ಕೋಬೇಕು. 4.5 ರೇಟಿಂಗ್ಸ್ ಇದ್ದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ರೇಟಿಂಗ್ ಚೆನ್ನಾಗಿದ್ದರೆ ಪ್ರಾಡಕ್ಟ್ಸ್ ಚೆನ್ನಾಗಿದ್ದಾವೆ ಅಂತ. ಆಮೇಲೆ ಕೆಲವೊಂದು ಜನ ಪ್ರಾಡಕ್ಟ್ಸ್ ತೊಗೊಂಡು ಓಪನ್ ಮಾಡಿ ಫೋಟೋಸ್ ಹಾಕಿರ್ತಾರೆ. ಅದನ್ನು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದ್ದಾವ ಇಲ್ವಾ ಅಂತ, ಆಮೇಲೆ ಬುಕ್ ಮಾಡಿ. ಚೆನ್ನಾಗಿರುತ್ತೆ. ಗ್ರೋ ಬ್ಯಾಗ್ ಮಾತ್ರ ನಾನು ಬುಕ್ ಮಾಡಿದ್ದು, ಯಾಕಂದರೆ ನಮ್ಮ ಮಗನಿಗೋಸ್ಕರ. ರಾಖಿ ಮಾತ್ರ ಇಬ್ಬರು ಹೆಣ್ಮಕ್ಳು ಬುಕ್ ಮಾಡಿದ್ದೆ. ಇವತ್ತು ಇನ್ನೊಂದು ಪ್ರಾಡಕ್ಟ್ ತೆಗಿತಾ ಇದ್ದೀನಿ. ಬನ್ನಿ ಕಷ್ಟಪಟ್ಟು ಬಿಚ್ತಾ ಇದ್ದೀನಿ ನಾನು. ಇದೇನಂತೀರಾ? ಬ್ಯಾಗ್ ತೊಗೊಂಬಂದಿದ್ದಾಳೆ ಅಂದ್ಕೊಂಡ್ರ? ಇಲ್ಲ, ಇದು ಡ್ರೆಸ್ ಮೇಲೆ ಬಂದಿರೋ ಫ್ರೀ ಬ್ಯಾಗು. ಡ್ರೆಸ್ ತೋರಿಸ್ತೀನಿ ನೋಡಿ. ನನ್ನ ಚಿಕ್ಕ ಮಗಳಿಗೆ ತೊಗೊಂಡಿರೋ ಡ್ರೆಸ್ಸು ತುಂಬ ಸೂಪರ್ ಆಗಿದೆ ನೋಡಿ. ಇದೇನಂತೀರಾ? ದಾರ ಅಲ್ಲ ಈ ದಾರ ಅಲ್ಲರಿ, ಇದು ಟೈರಿ. ತೋರಿಸ್ತೀನಿ ಬನ್ನಿ. ಚೆನ್ನಾಗಿದೆಯಾ? ನನಗೆ ಹಿಂಗೆಲ್ಲ ಡ್ಯಾನ್ಸ್ ಮಾಡೋದು ತುಂಬ ಇಷ್ಟ. ಆ್ಯಕ್ಚುಲಿ ಇವಾಗಲೂ ನಾನು ಒಬ್ಬೊಬ್ಬಳೇ ಇದ್ದರೆ ಮನೇಲಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀನಿ. ಯಾಕೆ ಅಂತಂದರೆ ಮನಸ್ಸು ನೆಮ್ಮದಿಯಾಗಿಲ್ಲದೆ ಇದ್ದಾಗ ಸ್ವಲ್ಪ ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ರೆ ನೆಮ್ಮದಿ ಅನಿಸುತ್ತೆ. ನನಗೆ ಈ ಡ್ರೆಸ್ಸು ಮೀಶೋದಲ್ಲಿ ನೋಡಿದ ತಕ್ಷಣ ತುಂಬ ಇಷ್ಟ ಆಗಿದೆ. ಈ ಕಲರ್ ಡ್ರೆಸ್ನ ನನ್ನ ಚಿಕ್ಕ ಮಗಳಿಗೆ ನಾನು ಯಾವತ್ತೂ ಹಾಕಿರಲಿಲ್ಲ. ಅದಕ್ಕೆ ಒಂದು ಸರ್ತಿ ತೊಗೊಂಡೇ ಬಿಡೋಣ ಅಂತ ಬುಕ್ ಮಾಡಿದೆ. ಅಮೌಂಟ್ ಎಷ್ಟು ಅಂತೀರಾ? 270 ರುಪೀಸ್. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಪ್ಯಾಂಟ್ ಅಟ್ಯಾಚ್ ಆಗಿ ಬರುತ್ತೆ. ಇದು ಈ ಥರ ಡ್ರೆಸ್ಸು ಚೆನ್ನಾಗಿದೆ. ಹಾಕೊಂಡ್ಮೇಲೂ ನಾನು ಫೋಟೋ ತೆಗೆದಿದ್ದೀನಿ, ನಿಮಗೆ ಅಪ್ಲೋಡ್ ಇದರಲ್ಲಿ ಹಾಕೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿದೆ. ಇದು ಆ ಥರ ಹಾಕ್ಕೊಂಡು ಈ ಥರ ಕಟ್ಕೊಳೋದು. ಹಿಂದ್ಗಡೆ ಜಿಪ್ ಬರುತ್ತೆ. ಆಮೇಲೆ ಇದ್ರ ಮೇಲೆ ಹಾಕೊಳೋ ಬ್ಯಾಗ್. ಇದು ತುಂಬ ಸೂಪರಾಗಿರುತ್ತೆ. ನಾನಂತೂ ಈ ಥರ ಡ್ರೆಸ್ಗಳು ನನಗೆ ಸಿಕ್ಕಿರಲಿಲ್ಲ. ನನ್ನ ಮಕ್ಕಳಿಗೋಸ್ಕರ ನಾನು ತೊಗೊತೀನಿ. ತುಂಬ ಚೆನ್ನಾಗಿ ಅನಿಸಿದೆ. ಆ್ಯಕ್ಚುಲಿ ನಾನು ಬಟ್ಟೆ ಜಾಸ್ತಿ ತೊಗೊಳಲ್ಲ. ನಮ್ಮ ಐಶು ಅಕ್ಕನೇ ಕೊಡಿಸೋದೆಲ್ಲ ನಮಗೆ ಬಟ್ಟೆಗಳು. ಈ ಸರ್ತಿ ಮಾತ್ರ ನಾನು ತೊಗೊಂಡಿದ್ದೆ ನನ್ನ ಮಗಳಿಗೆ, ಚಿಕ್ಕ ಮಗಳಿಗೆ. ಇಷ್ಟ ಅನ್ನಿಸ್ತು, ತೊಗೊಂಡೆ. ನೋಡಿ, ಇವಾಗ ಇನ್ನೊಂದು ಪ್ರಾಡಕ್ಟ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಅದನ್ನು ಸೂಪರ್ ಆಗಿರೋ ಪ್ರಾಡಕ್ಟು. ಮತ್ತೆ ಏನಪ್ಪ ಪ್ರಾಡಕ್ಟ್ ತೊಗೊಂಬಂದಿದ್ದಾಳೆ ಅಂತ ಅನ್ಕೊತೀರಾ? ಇಲ್ಲ, ನಿಮಗೋಸ್ಕರ ಬೆಸ್ಟ್ ಪ್ರಾಡಕ್ಟ್ಸೇ ತೋರಿಸ್ತೀನಿ.
ಕಮ್ಮಿ ರೇಟಲ್ಲಿ ಒಂದು ರಾಖಿ ಇಷ್ಟು ಕ್ವಾಲಿಟಿ, ಈ ಕ್ವಾಲಿಟಿ ನೋಡಿ ಕಾಮೆಂಟ್ ಮಾಡಿ. ನನ್ನ ರೇಟ್ ಹೇಳೋಕೆ ಮುಂಚೆ ಯಾರಾದರೂ ನೋಡೋಣ ಏನು ಅನ್ಕೊಂತೀರ. ಇಷ್ಟು ಕಮ್ಮಿ ರೇಟಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ರಾಖಿ ಬಂದಿದೆ ಅಂತಂದರೆ ನಾನು ಶಾಕ್ ಆಗೋಗಿದ್ದೀನಿ. ಈ 2 ರಾಖಿ ಮಾತ್ರ ನನ್ನ ಮಗನಿಗೋಸ್ಕರ ನಾನು ತೊಗೊಂಡಿದ್ದೀನಿ. ಅಂದರೆ ಅವರು ನನ್ನ ಇಬ್ಬರು ಹೆಣ್ಮಕ್ಳು ನನ್ನ ಮಗನಿಗೆ ಕಟ್ಟೋಗೋಸ್ಕರ ನಾನು ತೊಗೊಂಡಿದ್ದೀನಿ. ನಾನು ಸೆಲೆಕ್ಟ್ ಮಾಡಿದ್ದೀನಿ ಇದನ್ನು. ಇದು ನನಗೆ ಇಷ್ಟ ಆಯಿತು 2 ರಾಖಿನೂ. ಇದು ಚೈನ್ಲಿಂದ ಬಂದಿದೆ, ಇದು ದಾರಲಿಂದ ಬಂದಿದೆ. ನೋಡಿ, ಇದು ಚೈನು ಈ ಥರ ಎಳಿಯೋದು, ಟೈಟ್ ಮಾಡೋದು, ಲೂಸ್ ಮಾಡೋದು. ಇದು ಮಾತ್ರ ದಾರಲಿಂದ ಬಂದಿದೆ, ಈ ಥರ ಕಟ್ಟೋದು. ನನಗೆ 2 ಇಷ್ಟ ಆಯಿತು. ಈ 2 ಕಾಂಬೋದಲ್ಲಿ ಬುಕ್ ಮಾಡಿದ್ದೀನಿ. 130 rupees ಫ್ರೀ ಡೆಲಿವರಿ. ತುಂಬ ಸೂಪರಾಗಿದೆ. ಈ ಮುತ್ತಂತೂ ನನಗೆ ತುಂಬ ಇಷ್ಟ ಆಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಅವತ್ತೇ ನಾನು ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಿಟ್ಟಿರೋದೇ ಮರ್ತೋದೆ. ಇವಾಗ ಗಣೇಶ ಹಬ್ಬಕ್ಕೆ ನಾನು ಏನೋ ಚೆಕ್ ಮಾಡುವಾಗ ಸಿಕ್ತು ಗ್ಯಾಲರಿಯಲ್ಲಿ. ಅಯ್ಯೋ, ಇದನ್ನು ಅಪ್ಲೋಡೇ ಮಾಡಿಲ್ಲ, ಈ ಸರ್ತಿ ಅಪ್ಲೋಡ್ ಮಾಡೋಣ ಅಂತ ಎಡಿಟ್ ಮಾಡಿದೆ. ಬಾಯ್ ರೀ ಎಲ್ಲರಿಗೂ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ. ಬಾಯ್, ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.